ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಜಾಕ್ ಪಾಟ್, ಸಿವಿಲ್ ಸೇವೆ ಹುದ್ದೆ ಆಕಾಂಕ್ಷಿಗಳಿಗೆ ಬಂಪರ್. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಜಾಕ್ ಪಾಟ್, ಸಿವಿಲ್ ಸೇವೆ ಹುದ್ದೆ ಆಕಾಂಕ್ಷಿಗಳಿಗೆ ಬಂಪರ್. 5 ವರ್ಷ ವಯೋಮಿತಿ ಸಡಿಲಿಸಿ ಸಂಪುಟ ಅಸ್ತು. 2027 ಡಿಸೆಂಬರ್ 31ಕ್ಕೆ ಅನ್ವಯಿಸಿ ಸಂಪುಟ ತೀರ್ಮಾನವನ್ನ ತೆಗೆದುಕೊಂಡಿದೆ. ಕೋರ್ಟ್ನಲ್ಲಿರುವಂತಹ ಎಸ್ಸಿ ಮೀಸಲು ಗೊಂದಲ. ಕಳೆದ 2 ವರ್ಷದಿಂದ ನಡೆಯದಂತಹ ನೇಮಕಾತಿ. ಹೀಗಾಗಿ ಏಜ್ ಸಡಿಲಿಕೆಗೆ ಉದ್ಯೋಗಾಕಾಂಕ್ಷಿಗಳ ಧರಣಿ. ಧಾರವಾಡದಲ್ಲಿ ಧರಣಿ ಮಾಡಿದಂತಹ ಅಭ್ಯರ್ಥಿಗಳು ಉದ್ಯೋಗಾಕಾಂಕ್ಷಿಗಳ ಸಿಟ್ಟಿಗೆ ಮಣಿದ ಸರ್ಕಾರ. ಕರ್ನಾಟಕ ಸಿವಿಲ್ ಸೇವಾ ಹುದ್ದೆಗಳ ನೇಮಕಾತಿಗೆ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆಗೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಅಂತ ಮೂಲಗಳು ತಿಳಿಸಿರುವಂಥದ್ದು. ನಿನ್ನೆ ಅಷ್ಟೇ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆಯನ್ನು ನಡೆಸಲಾಯಿತು. ಆದರೆ 2027 ಡಿಸೆಂಬರ್ 31ರವರೆಗೆ ಹೊರಡಿಸಲಾಗಿರತಕ್ಕಂಥ ಎಲ್ಲಾ ಅಧಿಸೂಚನೆಗಳಿಗೆ ಅನ್ವಯ ಆಗುವಂತೆ ಈ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಇನ್ನು ಸಾಮಾನ್ಯ ವರ್ಗ 35ರಿಂದ 40 ವರ್ಷ ವಯಸ್ಸು ಏರಿಕೆ. ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 38ರಿಂದ 43 ವರ್ಷ ಏರಿಕೆ. ಎಸ್ಸಿ ಮತ್ತು ಎಸ್ಟಿಗೆ 40ರಿಂದ 45 ವರ್ಷ ಏರಿಕೆ. 2027 ಡಿಸೆಂಬರ್ 31ರವರೆಗೆ ನಡೆಯುವಂತಹ ನೇಮಕಾತಿಗೆ ಮಾತ್ರ ಅನ್ವಯ ಆಗ್ತಾ ಇರುವಂಥದ್ದು. ಸಂಪುಟ ಅಸ್ತು ಎಂದಿದೆ. ಇನ್ನು ಉದ್ಯೋಗಾಕಾಂಕ್ಷಿಗಳು ಈ ಮೂಲಕ ನಿರಾಳರು ಕೂಡ ಆಗಿದ್ದಾರೆ ಎನ್ನಬಹುದು. ನೋಡಿ, ಸಾಮಾನ್ಯ ವರ್ಗಕ್ಕೆ ಸದ್ಯ ಈಗಿರ್ತಕ್ಕಂಥ 35 ವರ್ಷದ ವಯೋಮಿತಿಯನ್ನ 45 ವರ್ಷಕ್ಕೆ ಅನ್ವಯ ಆಗುವಂತೆ ವಿಸ್ತರಣೆಯನ್ನ ಮಾಡಲಾಗಿರುವಂಥದ್ದು. ಅದೇ ರೀತಿ ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೂ ಕೂಡ ಈಗಿರುವಂತಹ 38 ವರ್ಷ ವಯೋಮಿತಿಯನ್ನ 43 ವರ್ಷಗಳಿಗೆ ಅನ್ವಯವಾಗುವಂತೆ ವಿಸ್ತರಣೆಗೆ ಸಚಿವ ಸಂಪುಟ ಕೂಡ ಅಸ್ತು ಅಂತ ಕೂಡ ಹೇಳಿದೆ. ಹಾಗೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು 38 ವರ್ಷ ವಯಸ್ಸು ಇತ್ತು, ಆದರೆ ಈಗ 43 ವರ್ಷಕ್ಕೆ, ಸಾಮಾನ್ಯ ವರ್ಗ 35ರಿಂದ 40 ವರ್ಷ ವಯಸ್ಸು ಏರಿಕೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಒಟ್ಟಾರೆಯಾಗಿ 5 ವರ್ಷ ಸಡಿಲಿಕೆಯನ್ನು ಮಾಡಲಾಗಿರುವಂಥದ್ದು. ಆದರೆ 2027 ಡಿಸೆಂಬರ್ 31ರವರೆಗೆ ನಡೆಯುವಂತಹ ನೇಮಕಾತಿಗೆ ಮಾತ್ರ ಈ ಒಂದು ಸಡಿಲಿಕೆ, ಈ ಒಂದು ನಿರ್ಧಾರ ಅನ್ವಯ ಎನ್ನಲಾಗ್ತಾ ಇದೆ.